ಯಲಹಂಕದಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ, ಅದ್ರ ಆಪೋಸಿಟ್ ಇರೋದು ಡಿನೆಪಲ್ಸ್ ಪಿಜ್ಜಾ ಮಾತ್ರ ತುಂಬಾ ಅದ್ಭುತವಾಗಿತ್ತು. ಬನ್ನಿ, ಈ ಪಿಜ್ಜಾ ಓನರ್ ಒಳ್ಳೆ ಪ್ಯಾಷನ್ ಇಟ್ಕೊಂಡಿದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಅವರು ಮತ್ತೆ ಅವ್ರ ಬ್ರದರ್ ಸೇರಿ ಲಾಸ್ಟ್ 1 year ಇಂದ ಶುರು ಮಾಡಿದ್ದಾರೆ. ಪಿಜ್ಜಾ ಮಾತ್ರ ನನ್ಗೆ ಹೆವಿ ಇಷ್ಟ ಆಯ್ತು. ಏನ್ ತುಂಬಾ ಖುಷಿ ಆಗೋದು ಅಂದ್ರೆ ಆ ಬ್ರಿಕ್ಕಲ್ಲಿ ಮಾಡ್ತಿರಲ್ಲ, ಆ ಫ್ಲೇವರ್ ತುಂಬಾ ಡಿಫ್ರೆಂಟ್ ಆಗಿದೆ. ಅದು ನಮ್ಗೆ ತುಂಬಾ ಇಷ್ಟ ಆಯ್ತು. ನಿಜ, ನಾವು ಎಷ್ಟೋ ಪಿಜ್ಜಾ ತಿಂದಿದೀವಿ ಬೇರೆ ಬೇರೆ ಕಡೆ ಎಲ್ಲ. ಆ ಪಿಜ್ಜಾಗೆ ಒಂದೊಂದು ಪಿಜ್ಜಾ ತಿನ್ಬಿಟ್ರೆ 1-2 ಪೀಸ್ ತಿನ್ಬಿಟ್ರೆ ಮೀಡಿಯಮ್ ಅಲ್ಲಿ ಹೊಟ್ಟೆ ಫುಲ್ ಆಗ್ಬಿಡುತ್ತೆ. ಇಲ್ಲಿ ನಾವು ಆಲ್ಮೋಸ್ಟ್ ನಮ್ಮ ಹುಡುಗರು ನಾವೆಲ್ಲ 2 ಸಲ ಪಿಜ್ಜಾ ತಿಂದಿದ್ದೀವಿ ಫುಲ್ಲು. ಹಿಂದಿನ ದಿವಸ ನಾವು ಸ್ಟಾರ್ಟ್ ಮಾಡ್ಕೊತೀವಿ, ಬೆಳಗ್ಗೆ ಅಷ್ಟಲ್ಲಿ ರೆಡಿ ಆಗಿರುತ್ತೆ. ಸೊ ಅದರಿಂದ ಎವ್ರಿ ಡೇ ಫ್ರೆಶ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ. ಇವತ್ತು ಸಾಯಂಕಾಲ ನಾನು ಉಳಿದ್ರೆ ಇವತ್ತು ಸಾಯಂಕಾಲ ಡಿಸ್ಪೋಸ್ ನೆಕ್ಸ್ಟ್ ದಿವಸ ಮತ್ತೆ ಹೊಸ ಬಿಸ್ಬಿಟ್ಟು, ಅದಕ್ಕೆ ಅಷ್ಟು ಲೈಟ್ ಆಗಿರುತ್ತೆ. ಟೇಸ್ಟ್ ಕ್ವಾಲಿಟಿ ನಮಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸರ್ ನಿಮ್ಮ ಹೆಸರೇ ಮಾಡ್ತಾಯಿದ್ರು, ಸಾರಿ, ಕೌಶಿಕ್ ಅಂತ. ಇವರೇ ಓನರು, ಇವ್ರ ತಮ್ಮ ಅವರು ಶೆಫ್ ಆಗಿದ್ರು. ಅವರು ಇಬ್ರು ಓನರ್.